ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ಪಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಒಂದು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ಓದೋಕೆ ಬಂದಿರೋಂಥದ್ದು ಯಾವುದೋ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ರೆಕ್ರೂಟ್ಮೆಂಟ್ಗೆ ಅಂತ ಹೇಳಿ ಸಾಕಷ್ಟು ಹೋರಾಟ ಮಾಡ್ತಿದೀವಿ. ಇದೇ ತಿಂಗಳು 24ನೇ ತಾರೀಕು ನಾವು ಧಾರವಾಡದಲ್ಲಿ ಶ್ರೀನಗರದಿಂದ DC ಕಚೇರಿ ತನಕ ಪಾದಯಾತ್ರೆಯನ್ನು ಮಾಡ್ತಾ ಇದೀವಿ. ಇದೆಲ್ಲ ಒಳಗೊಂಡಂತೆ ಮತ್ತೆ ಈ ಒಂದು ಕರ್ನಾಟಕದಿಂದ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಒಂದು KKRDB ಅಂದ್ರೆ ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ, ಈ ಎರಡರಿಂದನೂ ಒಂದು ನೋಟಿಫಿಕೇಶನ್ಸ್ ಆಗುತ್ತೆ. ಏನಂದ್ರೆ KAS ಮತ್ತೆ IAS ತರಬೇತಿ ಅಂದ್ರೆ ಫ್ರೀ ಕೋಚಿಂಗ್ ಕೊಡ್ತೀವಿ, ಮತ್ತೆ ನಿಮಗೆ ಸ್ಟೇ ಫಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ಸ್ ಮಾಡ್ತಾರೆ. ನೋಟಿಫಿಕೇಶನ್ ಅಲ್ಲಿ ನಿಮಗೆ ತಿಂಗಳ ಸ್ಟೇ ಫಂಡ್ ಕೊಡ್ತೀವಿ ಅಂತ ಹೇಳಿದ್ಮೇಲೆ ನೋಟಿಫಿಕೇಶನ್ ಆಸ್ ಪರ್ ನೋಟಿಫಿಕೇಶನ್ ಏನಿದೆ ಅದ್ರ ಪ್ರಕಾರ ನಡ್ಕೊಬೇಕು ಇವರು. ಆದ್ರೆ ಇವರು ಅಡ್ಮಿಷನ್ಸ್ ಎಲ್ಲ ತಗೊಂಡು ಇವರು ಎಕ್ಸಾಮ್ಸ್ ನಡೆಸಿದ್ದಾರೆ. KE ಇಂದ ಎಕ್ಸಾಮ್ಸ್ ಆಗಿದೆ. KE ಇಂದ ಎಕ್ಸಾಮ್ಸ್ ಆದ್ಮೇಲೆ ಆ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಾದ್ಮೇಲೆ ಇವರು ಒಂದು ರೆಕ್ರೂಟ್ಮೆಂಟ್ ಅಂದ್ರೆ ತಗೊಂಡಿದ್ದಾರೆ ಫ್ರೀ ಕೋಚಿಂಗ್ ಸ್ಟೂಡೆಂಟ್ಸ್ ನ. ಅಂದ್ರೆ ಬ್ಯಾಚ್ ವೈಸ್ ಅಂದ್ರೆ ಒಂದೊಂದು ಬ್ಯಾಚಿಗೆ 500 ಜನ. ಅದರಲ್ಲಿ ಲಿಸ್ಟ್ ಒಂದ್ ಲಿಸ್ಟ್ ಆದ್ಮೇಲೆ ಇನ್ನೊಂದು ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಈ ತರ ತಗೊಂಡಿದ್ದಾರೆ. ಯಾಕೆಂದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ಕಂಪ್ಲೀಟ್ ಯಾರೋ ತಗೊಂಡಿಲ್ಲ, ಸೆಕೆಂಡ್ ಥರ್ಡ್ ಲಿಸ್ಟ್. ಆಮೇಲೆ ಇವ್ರು ಏನ್ ಮಾಡಿದ್ದಾರೆ, DC ಅವರಿಗೆ ಡಿಸ್ಟ್ರಿಕ್ಟ್ ಏನು ಕಮಿಷನರ್ಗೆ ಇವರಿಗೆ DC ಅವರಿಗೆ ಅಧಿಕಾರನೇ ಇರಲ್ಲ. ಆ ಅಧಿಕಾರ ಏನ್ ಹೇಳಿದಾರೆ ಅಂತಂದ್ರೆ ಇವರೇ ಒಂದು ಮೆಮೊ ಓಡಿಸ್ಕೊಂಡಿದ್ದಾರೆ. ಅದು DC ಅವರು ಓಡಿಸಿರೋದಂತೆ, ನಾವು ಫ್ರೀ ಕೋಚಿಂಗ್ ಸ್ಟೇ ಫಂಡ್ ಕೊಡಲ್ಲ ಅಂತ ಹೇಳಿ. ಇದು ಸಮಾಜ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇದೆ, ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಬೋರ್ಡ್ ಏನ್ ಮಾಡ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ, ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿದ್ದೀರಾ? ಅಂದ್ರೆ ಸ್ಟೇ ಫಂಡ್ ಕೊಡ್ತೀನಿ ಅಂತ ಯಾಕೆ ನೋಟಿಫಿಕೇಶನ್ ಓಡಿಸಿದೀರಾ? ಯಾಕೆ ಫಾಲ್ಸ್ ನೀವು ಪ್ರಾಮಿಸ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ? ಇದನ್ನ ನಾವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇವತ್ತು 500 ಜನ ಮಕ್ಕಳು, 500 ಜನ ಅವ್ರೇನು ಯಾರು ಶ್ರೀಮಂತರಿಲ್ಲ, ಎಲ್ಲ ಬಡವ್ರ ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇರೋಂಥದ್ದು. ಅಲ್ಲಿ ಸುತ್ತಮುತ್ತ ಒಂದು ಉಳ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ, ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಅವರಿಗೆ ಸ್ಟೇ ಫಂಡ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದು ತಿಂಗಳ ದುಡ್ಡು ಎಷ್ಟು ಖರ್ಚಾಗುತ್ತೆ, ಇಲ್ಲಿ ಧಾರವಾಡ, ಬೆಂಗಳೂರು, ಬೇರೆ ಕಡೆ ಎಲ್ಲ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಅವರಿಗೆ ಸ್ಟೇ ಫಂಡ್ ಕೊಡ್ತೀನಿ ಅಂತ ಪ್ರಾಮಿಸ್ ಯಾಕೆ ಮಾಡಿದ್ರಿ? ಇದನ್ನ ನಾವು ಖಂಡಿಸಿ ನಾವು ಸರ್ಕಾರದ ಮಟ್ಟಿಗೆ ಒಂದು ಈ 500 ಜನ ಹುಡುಗರಿಗೆ ನ್ಯಾಯ ಕೊಡಿಸೋದ್ಬೇಕು. ಈ ಒಂದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ನಾವೆಲ್ಲರೂ ನಾಳೆ ಕಲಬುರಗಿ ಹೋಗ್ತಾ ಇದೀವಿ. ಅಂದ್ರೆ ಗುಲ್ಬರ್ಗ ಅಂದ್ರೆ ಪ್ರಬುದ್ಧ ಅಕಾಡೆಮಿ ಏನು ಫ್ರೀ ಕೋಚಿಂಗ್ ಸೆಂಟರ್ ಇದೆ, ಅಲ್ಲಿಗೆ ನಾಳೆ ಬೆಳಗ್ಗೆ ನಾವು 11 ಗಂಟೆಗೆ ನಾವು ಅಲ್ಲಿ ರೀಚ್ ಆಗ್ತೀವಿ. ಎಲ್ಲಾ ಗುಲ್ಬರ್ಗ ಸ್ಟೂಡೆಂಟ್ಸ್ ಏನಿದ್ದೀರಾ, ಇದ್ರ ಜೊತೆ ಬೇರೆ ಎಲ್ಲ ಏನು ರೆಕ್ರೂಟ್ಮೆಂಟ್ ನೇಮಕಾತಿ ಬಗ್ಗೆ ಎಲ್ಲಾನು ಚರ್ಚೆ ಮಾಡ್ತೀವಿ. ಈ ಒಂದು ರೆಕ್ರೂಟ್ಮೆಂಟ್ ಈಗಲೇ ಆಗ್ಬೇಕು, ಅದ್ರ ಬಗ್ಗೆನೂ ಅಷ್ಟೇ. ಬೇರೆ ನಿಮ್ಮ ಸಮಸ್ಯೆಗಳೇನಿದೆ ಇದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡೋಣ. ಎಲ್ಲರೂ ಅಲ್ಲಿ ಬನ್ನಿ, ನಾಳೆ ನಾನು ಅಲ್ಲಿ ಸಿಗ್ತೀನಿ. ಈ ಒಂದು ವಿಚಾರ ಏನಪ್ಪಾ ಅಂದ್ರೆ 500 ಜನ ಏನು ಆಸ್ಪಿರೆಂಟ್ಸ್ ಇದ್ದಾರೆ ಇವರಿಗೆ ನ್ಯಾಯ ಕೊಡ್ಲೇಬೇಕು. ನ್ಯಾಯ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರ್ಕಾರ ಇದಕ್ಕೆ ಏನು ಒಂದು ನೋಟಿಫಿಕೇಶನ್ ಮಾಡಿದೆ, ಆಸ್ ಪರ್ ನೋಟಿಫಿಕೇಶನ್ಸ್ ಪ್ರಕಾರ ನೀವು ನಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ 500 ಜನ ಮಕ್ಕಳು, 500 ಜನ ಆಸ್ಪಿರೆಂಟ್ಸ್ ಏನಿದೆ ಅಷ್ಟು ಜನದ ಪರವಾಗಿ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಒಂದು ವಿಚಾರವಾಗಿ ಸೀರಿಯಸ್ ಆಗಿ ತಗೊಂಡು 500 ಜನಕ್ಕೆ ಸ್ಟೇ ಫಂಡ್ ಕೊಡ್ಲೇಬೇಕು. ಕೊಡೋ ತನಕ ಈ ಹೋರಾಟ ಯಾವುದೇ ಕಾರಣಕ್ಕೂ ಹಿಂದೆ ತಗೊಳಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.